ಹಳ್ಳಿಯ ಜನರ ಮುಲಾಮಿನ ಗಿಡ, ಅಡಿಕೆ ಸೊಪ್ಪಿನ ಗಿಡವ ಅಥವಾ ಜಯಂತಿ ಗಿಡದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಗ್ರಾಮೀಣ ಪ್ರದೇಶದಲ್ಲಿ ಬದುಕುತ್ತಿರುವ ಜನರಿಗೆ ಅತ್ಯಂತ ಚಿರಪರಿಚಿತವಾದ ಈ ಜಯಂತಿ ಗಿಡ ಭಾರತದಾದ್ಯಂತ ಕಾಣಸಿಕ್ಕರೂ ಉಷ್ಣವಲಯಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ಸುಮಾರು 1.5 ಅಡಿ ಎತ್ತರಕ್ಕೆ ಬೆಳೆಯುವ ಈ ಸಸ್ಯದ ಎಲೆಗಳು ಗಾಢ ಹಸಿರು ಬಣ್ಣದಲ್ಲಿ ಇರುತ್ತವೆ. ಈ ಎಲೆಗಳು ನೋಡುವುದಕ್ಕೆ ಗರಗಸದ ಹಲ್ಲಿನ ಆಕಾರದಲ್ಲಿ ಇರುತ್ತವೆ. ಈ ಗಿಡದ ಇನ್ನೊಂದು ವಿಶೇಷತೆ ಏನೆಂದರೆ ಇದು ಪ್ರತಿಯೊಂದು ಕಾಂಡದಲ್ಲಿಯೂ ಕೇವಲ ಒಂದೇ ಹೂವನ್ನು ಬಿಡುವುದು. ಸಾಮಾನ್ಯವಾಗಿ ಈ ಹೂವು 6 ರಿಂದ 8 ದಳಗಳನ್ನು ಹೊಂದಿದ್ದು ಅಸಂಖ್ಯಾತ ಕೇಸರಗಳನ್ನು ಹೊಂದಿರುತ್ತದೆ. ಈ ಹೂವುಗಳು ಪಕ್ವವಾದ ಬಳಿಕ ಕೂದಲಿನ ಎಳೆಗಳ ರೀತಿಯಲ್ಲಿ ರಚನೆ ಹೊಂದಿ ಗಾಳಿಯಲ್ಲಿ ಹಾರಿ ಹೋಗುವ ಮೂಲಕ ಬೀಜಗಳ ಪ್ರಸರಣ ಉಂಟಾಗುತ್ತದೆ. ಈ ಗಿಡದ ಎಲೆಗಳು ನೆಲದ ಮೇಲೆ ಹರಡಿಕೊಂಡು ಇರುತ್ತವೆ. ಇದರ ಮೃದುವಾದ ಕಾಂಡ ಮಾತ್ರ ಎತ್ತರಕ್ಕೆ ಬೆಳೆಯುತ್ತದೆ ಹಾಗೂ ಇದರ ತುದಿಯಲ್ಲಿ ಪುಟ್ಟದಾದ ಹೂವು ಬೆಳೆಯುತ್ತದೆ. ಇನ್ನು ಸಾಂಪ್ರದಾಯಿಕ ಔಷಧೀಯ ಸಸ್ಯವಾಗಿರುವ ಈ ಜಯಂತಿ ಗಿಡ ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಫಂಗಲ್ ಮುಂತಾದ ಗುಣಗಳನ್ನು ಹೊಂದಿದ್ದು, ಈ ಸಸ್ಯದ ಎಲೆಗಳು, ಹೂವುಗಳು ಹಾಗೂ ಕಾಂಡಗಳನ್ನು ಸಹ ಔಷಧೀಯ ಉದ್ದೇಶಗಳಿಗಾಗಿ ಬಳಕೆ ಮಾಡಲಾಗುತ್ತದೆ. ಜಾಂಡೀಸ್, ಹೊಟ್ಟೆ ಉರಿ, ಶ್ವಾಸನಾಳದ ಸಮಸ್ಯೆ, ಅತಿಸಾರ, ಪೈಲ್ಸ್ ಮುಂತಾದ ಕಾಯಿಲೆಗಳಿಗೆ ಈ ಸಸ್ಯ ಉಪಯುಕ್ತವಾಗಿದೆ. ಅದೇ ರೀತಿ ಆಗಾಗ ಕಾಣಿಸಿಕೊಳ್ಳುವ ಗಂಟಲು ನೋವಿಗೂ ಕೂಡ ಈ ಸಸ್ಯ ಪ್ರಯೋಜನಕಾರಿ. ಇನ್ನು ಬಿದ್ದ ಗಾಯವಾಗಿ ರಕ್ತ ಸುರಿಯುತ್ತಿದ್ದರೆ ಜಯಂತಿ ಗಿಡದ ರಸವನ್ನು ಹಾಕುವುದರಿಂದ ತಕ್ಷಣ ರಕ್ತದ ಹರಿವು ನಿಲ್ಲುತ್ತದೆ ಹಾಗೂ ದೇಹದಲ್ಲಿ ಯಾವುದೇ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾದರೆ ಇದು ನಿವಾರಣಾಕಾರಿಯಾಗಿ ಕೆಲಸ ಮಾಡುತ್ತದೆ. ಹಾಗಾಗಿ ಜಯಂತಿ ಗಿಡದ ಎಲೆಗಳನ್ನು ಸಾಮಾನ್ಯವಾಗಿ ಆಯುರ್ವೇದದ ಔಷಧಿಗಳಲ್ಲಿ ಬಳಕೆ ಮಾಡಲಾಗುತ್ತದೆ. ಅದೇ ರೀತಿ ಗಂಟಲು ನೋವು ಮತ್ತು ಕೂದಲು ಉದುರುವ ಸಮಸ್ಯೆ ಇರುವವರು ಸಹ ಜಯಂತಿ ಗಿಡದ ಎಲೆಗಳ ರಸಗಳನ್ನು ಬಳಸುವುದರಿಂದ ಹಲವಾರು ಲಾಭಗಳಿವೆ. ರೋಗ ನಿರೋಧಕ ಶಕ್ತಿ ಇದರಲ್ಲಿ ಇರುವ ಕಾರಣ ಇದರಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ. ತೀವ್ರವಾದ ಕೂದಲು ಉದುರುವ ಸಮಸ್ಯೆ ಇರುವವರು ಈ ಮನೆಮದ್ದು ಬಳಸುವುದರಿಂದ ಉತ್ತಮ ಫಲ ಕಾಣಬಹುದು. ಹೀಗೆ ರೋಗ ನಿರೋಧಕ ಗುಣವುಳ್ಳ ಸಾಕಷ್ಟು ರೋಗ ನಿವಾರಣೆಯನ್ನು ಮಾಡುವ ಔಷಧಿಯಾಗಿ ಈ ಸಸ್ಯ ಕೆಲಸ ಮಾಡುತ್ತದೆ. ಯಾವುದೇ ಅಡ್ಡ ಪರಿಣಾಮವೂ ಕೂಡ ಇಲ್ಲದ ಕಾರಣ ಪ್ರತಿಯೊಬ್ಬರು ಇಂತಹ ಔಷಧೀಯ ಸಸ್ಯಗಳ ಲಾಭಗಳನ್ನು ಪಡೆಯಬಹುದು. ಆದರೆ ಒಂದು ವಿಷಯ ಗಮನವಿರಲಿ, ಯಾವುದೇ ಆಯುರ್ವೇದ ಅಥವಾ ಮನೆಮದ್ದು ಮಾಡುವ ಮುನ್ನ ಒಮ್ಮೆ ವೈದ್ಯರು ಅಥವಾ ಆಯುರ್ವೇದ ಪಂಡಿತರು ಸಲಹೆ ಮೇರೆಗೆ ಅನುಸರಿಸುವುದು ಸೂಕ್ತ. ಏಕೆಂದರೆ ಕೆಲವರ ದೇಹಕ್ಕೆ ಕೆಲವು ಮನೆಮದ್ದು ಅಥವಾ ನಾಟಿ ಔಷಧಿಗಳು ಒಗ್ಗುವುದಿಲ್ಲ ಹಾಗೂ ಗರ್ಭಿಣಿಯರು ಆದಷ್ಟು ಇಂತಹ ಮನೆಮದ್ದುಗಳನ್ನು ಬಳಸದೇ ಇರುವುದು ಅತ್ಯುತ್ತಮ.